ಫೆಬ್ರವರಿ 27ಕ್ಕೆ ಯಾವ ಸಿನಿಮಾ ತೆರೆ ಕಾಣ್ತವೆ ಅನ್ನೋ ವಿಷಯ ತಗೊಂಡು ನಾನು ಬರ್ತಾ ಇದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. ಈ ವಾರ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋ ವಿಷಯವನ್ನು ನೋಡೋಣ. ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳು ಏನಿದೆ ಅಂತಾನು ನೋಡೋಣ. FMC ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ಕಾರ್ಯಕ್ರಮ ಈಗ ನಾವು ಶುರು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ವಾರ ಒಂದು ವಿಶೇಷ ವಿಷಯವನ್ನ ನಾನು ಹೇಳಲೇಬೇಕಾಗಿದೆ. ಅದೇನು ಅಂತ ಕುತೂಹಲದಿಂದ ಕಾಯ್ತಾ ಇರಿ. ಈ ವಾರ ಏನೇನು ಸಿನಿಮಾಗಳು ಅಂದರೆ, ಕನ್ನಡದಲ್ಲಿ 6 ಸಿನಿಮಾಗಳು, ಹಿಂದಿಯಲ್ಲಿ 2, ತೆಲುಗಲ್ಲಿ 3, ತಮಿಳಲ್ಲಿ 3, ಆಮೇಲೆ ಮಲಯಾಳಮಲ್ಲಿ 4, ಇಂಗ್ಲೀಷಲ್ಲಿ 3, ಒಟ್ಟು 22 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಅಶೋಕ, ಸಾಮ್ರಾಟ್ ಅಶೋಕ, ನೀವು ಈ ಹೆಸರನ್ನ ಕೇಳೇ ಇರ್ತೀರಿ. ಬೆಂಗಳೂರಲ್ಲಿ ಅಶೋಕ ಪಿಲ್ಲರ್ ಅಂತ ಕೂಡ ಇದೆ ಅಲ್ವಾ? ಹಾಗಾದ್ರೆ ಈ ಅಶೋಕನ ಹೆಸರು ಈಗ ಯಾಕೆ ಬಂತು ಅಂತೀರಾ? ಏನಿಲ್ಲ, ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಿ ರೈಸ್ ಆಫ್ ಅಶೋಕ ಅಂತ. ಏನಪ್ಪ ಈ ಸಿನಿಮಾ ಅಂದರೆ, ನಾಟ್ ಆಲ್ ದ ಬ್ಯಾಟಲ್ಸ್ ಆರ್ ಫಾಟ್ ಆನ್ ದ ಬ್ಯಾಟಲ್ ಫೀಲ್ಡ್ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ಈ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಕನ್ನಡದ್ದಾದ್ರೂ ಕೂಡ ತಮಿಳು ಹಾಗೂ ತೆಲುಗುನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಖೇದದ ಸಂಗತಿಯನ್ನ ನಾನು ನಿಮಗೆ ಹೇಳಲೇಬೇಕು ಈ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಮುಂಚೆ. ನೋಡಿ, ಒಬ್ಬ ನಿರ್ದೇಶಕನ ಕನಸು ಒಂದು ಸಿನಿಮಾ. ಅವರ ಕನಸನ್ನೆಲ್ಲ ಆ ಸಿನಿಮಾದಲ್ಲಿ ಅವರು ಹಾಕಿರ್ತಾರೆ. ಹಾಕಿ ಆ ಸಿನಿಮಾ ಹೇಗೆ ಬಂತು, ಜನ ಹೇಗೆ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು, ಹೇಗೆ ತಗೊಂಡ್ರು ಅನ್ನೋ ಒಂದು ಕುತೂಹಲ ಎಲ್ಲ ನಿರ್ದೇಶಕರಲ್ಲೂ ಇರುತ್ತೆ. ಆದರೆ ಒಂದು ಖೇದದ ವಿಷಯ ಏನಂದರೆ, ಈ ಸಿನಿಮಾವನ್ನು ನಿರ್ದೇಶನ ಮಾಡಿರೋರು ಈ ಸಿನಿಮಾ ತೆರೆ ಕಾಣುವ ಮೊದಲೇ ಇಹಲೋಕವನ್ನೇ ತ್ಯಜಿಸಿದ್ದು. ಕಾರಣ ಬೇರೆ ಬೇಕಾದಷ್ಟು ಇರಬಹುದು, ಆದರೆ ಚಿತ್ರತಂಡದಲ್ಲಿ ಒಂದು ಸಣ್ಣ ಸಂಚಲನ ಕೂಡ ಮೂಡಿದ್ದಂತೂ ನಿಜ. ಬನ್ನಿ ಈ ಸಿನಿಮಾದ ಬಗ್ಗೆ ಮತ್ತಷ್ಟು ನೋಡೋಣ. ನೋಡಿ, ಈ ಸಿನಿಮಾ ಉಳ್ಳವರ ಅಟ್ಟಹಾಸ ಅಂದರೆ ಈ ಪಾಳೆಗಾರರು, ಬಂಡಾಯಗಾರರು ಇವರೆಲ್ಲ ಇರ್ತಾರಲ್ಲ, ಇವರ ವಿರುದ್ಧ ಹೋರಾಡುವಂತಹ ಒಂದು ಬಡವರ ಕಥೆ ಈ ಸಿನಿಮಾ. ಇದೊಂದು 70ರ ದಶಕ ಮತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆ. ಊರಿಗೆ ಹೊಸದಾಗಿ ವರ್ಗಾವಣೆಯಾದ ಕಂದಾಯ ಅಧಿಕಾರಿ ಒಬ್ಬ ತನ್ನ ಕುಟುಂಬದಲ್ಲಿ ತೊಂದರೆ ನೀಡೋ ಪಾಳೆಗಾರರ ವಿರುದ್ಧ ನಡೆಸುವಂಥ ಬಂಡಾಯದ ಕಥೆ. ಆ ಕಾಲದಲ್ಲಿ ಜಾತಿ ತಾರತಮ್ಯ, ದಬ್ಬಾಳಿಕೆ, ಜೀತ ಪದ್ಧತಿ, ಬಡತನದಿಂದ ಬೇಸತ್ತ ಸರ್ಕಾರಿ ಅಧಿಕಾರಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಅಂತ ಪಣ ತೊಟ್ಟು ಪರೀಕ್ಷೆ ಬರೆದು ಸರ್ಕಾರಿ ಅಧಿಕಾರಿಯಾಗಿ ಹೋರಾಡೋ ಕಥೆ. ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ವರ್ಧನ್ ಹರಿ ವೃದ್ಧಿ ಕ್ರಿಯೇಷನ್ಸ್ ಜೊತೆಗೆ ನೀನಾಸಂ ಸತೀಶ್ ನಿರ್ಮಾಣದಲ್ಲಿ ಕೈ ಜೋಡಿಸಿ ಸರ್ಕಾರಿ ಅಧಿಕಾರಿಯಾಗಿ ಪ್ರಮುಖ ಪಾತ್ರದಲ್ಲಿದ್ದಾರೆ. ಧಾರಾವಾಹಿ ಕ್ಷೇತ್ರದಲ್ಲಿ ಅತ್ಯಂತ ಹೆಸರು ಮಾಡಿದ ವ್ಯಕ್ತಿ ಹಾಗೂ ಇತ್ತೀಚೆಗೆ ಅಕಾಲಿಕ ಮರಣ ಹೊಂದಿದ ವಿನೋದ್ ವಿ ಧೋಂಡಾಳೆ ಆಕ್ಷನ್ ಕಟ್ ಹೇಳಿದ್ದಾರೆ. ಈ ವಿಷಯವನ್ನೇ ನಾನು ಹೇಳಿದ್ದು. ಒಂದು ಸಿನಿಮಾವನ್ನ ಮಾಡುವ ವಿಷಯದಲ್ಲಿ ನಾವು ತೆರೆ ಮೇಲೆ ನೋಡುವಂತಹ ರೋಚಕ ವಿಷಯಗಳನ್ನು ನೋಡ್ತೀವಿ, ಆದರೆ ತೆರೆ ಹಿಂದೆ ಸಾಕಷ್ಟು ಕಹಿ ಘಟನೆಗಳು ಕೂಡ ನಡೆದಿರ್ತವೆ. ಈ ಸಿನಿಮಾದಲ್ಲಿ ಏನಾಯ್ತೋ ಏನ್ ಬಿಡ್ತೋ ಗೊತ್ತಿಲ್ಲ, ಆದರೆ ವಿನೋದ್ ಧೋಂಡಾಲೆ ಅವರ ಅಕಾಲಿಕ ಮರಣಕ್ಕೆ ಈ ಸಿನಿಮಾ ಕಾರಣ ಇರಬಹುದಾ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಅದೇನೇ ಇರಲಿ, ಈ ಚಿತ್ರತಂಡ ಯಶಸ್ವಿ ಆಗಲಿ, ಈ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ. ಯಾಕೆಂದ್ರೆ ಧೋಂಡಾಲೆ ಅವರ ಕನಸಿನ ಕೂಸಾದ ಈ ಒಂದು ಸಿನಿಮಾ ಮುಂಚೆ ಇದು ಅಶೋಕ ಬ್ಲೇಡ್ ಅಂತ ಇತ್ತು. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಅಶೋಕ ಬ್ಲೇಡ್ ಅಂದ್ರೆ ಏನು, ಅದೇನು ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತು. ಅದನ್ನ ಕೊನೆಗೆ ಬದಲಾವಣೆ ಮಾಡಿ ದಿ ರೈಸ್ ಆಫ್ ಅಶೋಕ ಅನ್ನುವಂಥ ಒಂದು ಸಿನಿಮಾವನ್ನು ಇಟ್ಟಿದ್ದಾರೆ. ನಂತರ ಅವರ ಮರಣ ನಂತರ ಮನು ಶೆಟ್ಗಾರ್ ಅವರು ನಿರ್ದೇಶನದ ಉಳಿದ ಭಾಗದ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಸಪ್ತಮಿ ಗೌಡ ಕೂಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಸಂಗೀತವನ್ನ ಪೂರ್ಣಚಂದ್ರ ತೇಜಸ್ವಿ, ಛಾಯಾಗ್ರಹಣವನ್ನ ಲವಿತ್, ಸಂಕಲನವನ್ನ ಮನು ಶೆಟ್ಗಾರ್ ಅವರೇ ಮಾಡಿದ್ದಾರೆ. ತಾರಾಗಣದಲ್ಲಿ ಸತೀಶ್, ನೀನಾಸಂ, ಸಪ್ತಮಿ ಗೌಡ, ಬಿ ಸುರೇಶ್, ಸಂಪತ್ ಮೈತ್ರೇಯ, ಗೋಪಾಲಕೃಷ್ಣ ದೇಶಪಾಂಡೆ, ಯಶ್ ಶೆಟ್ಟಿ, ರವಿಶಂಕರ್ ಪಿ, ಜಗದೀಶ್ ಕುಮಾರ್ ಜಗ್ಗಪ್ಪ, ಡ್ರ್ಯಾಗನ್ ಮಂಜು ಇವರೆಲ್ಲರೂ ಕೂಡ ಇದ್ದಾರೆ. ಇವರು ಈ ಒಂದು ಸಿನಿಮಾಗೆ ನಾವು ಯಶಸ್ಸು ಆಗಲಿ ಅಂತ ಕೋರಿಕೊಳ್ಳೋಣ. ನಿರ್ದೇಶಕರು ಇಲ್ಲದೆ ಹೋದರೂ ಕೂಡ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾ ಒಂದು ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಅದಾಗಬೇಕಂದ್ರೆ ನೀವೇನು ಮಾಡಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಬೇಕು.
ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಇದರ ಪೋಸ್ಟರ್ನ ನಾನು ತೋರಿಸಲಿಲ್ಲ, ದಿ ರೈಸ್ ಆಫ್ ಅಶೋಕ ಅನ್ನೋದು ನೋಡಿ, ದಿ ರೈಸ್ ಆಫ್ ಅಶೋಕ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಒಂದು ಪೋಸ್ಟರೇ ತೋರಿಸ್ಬಿಡ್ತೀನಿ, ಮರ್ತು ಹೋಗ್ಬಿಡ್ಬೋದು ನೋಡಿ. ಹಯಗ್ರೀವ ಅಂತ ಒಂದು ಫುಲ್ ಪೇಜ್ ಆ್ಯಡ್ ಇದೆ. ಹಯಗ್ರೀವ ಏನಪ್ಪ ಇದು ಹಯಗ್ರೀವ ನೋಡಿ, ಇದೊಂದು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ನೋಡಿ. ಹಯಗ್ರೀವ ಅನ್ನೋ ಪೌರಾಣಿಕ ಪಾತ್ರದ ಸುತ್ತುವ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಏನ್ರಿ ಪೌರಾಣಿಕ ಪಾತ್ರ ಅಂತೀರಿ, ಕಮರ್ಷಿಯಲ್ ಅಂತ ಅಂತೀರಿ, ಅದು ಹೆಂಗೆ ಅಂತ ಕೇಳ್ತೀರಾ? ಅಂದ್ರೆ ಈ ಹಯಗ್ರೀವ ಅನ್ನೋ ಪೌರಾಣಿಕ ಪಾತ್ರದ ಅಂಶಗಳ ಜೊತೆಗೆ ಕ್ರೈಮ್ ಇದೆ, ಸೆಂಟಿಮೆಂಟ್ ಇದೆ, ಸಸ್ಪೆನ್ಸ್ ಇದೆ. ಹಯಗ್ರೀವ ಅನ್ನುವಂಥ ಬುದ್ಧಿವಂತ ಪೊಲೀಸ್ ಅಧಿಕಾರಿ ಅಪರಾಧಗಳು ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಮಾಡಿ ಹೋರಾಡುವಂಥ ಒಂದು ಕಥೆ. ವೈದ್ಯಕೀಯ ವಿಜ್ಞಾನದ ಮೂಲಕ ಪುರಾಣಗಳನ್ನು ಅರಿತುಕೊಳ್ಳುವ ಕಥೆ ಕೂಡ ಹೌದು. ಕೆವಿಸಿ ಬ್ಯಾನರ್ ನಡಿಯಲ್ಲಿ ಪದ್ಮಾ ಸಮೃದ್ಧಿ ನಿರ್ಮಾಣ ಮಾಡಿದ್ದು ರಘುಕುಮಾರ್ OR ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಧನ್ವೀರ್ ಗೌಡ ಹಾಗೂ ಸಂಜನಾ ಆನಂದ್ ನಾಯಕಿಯರಾಗಿ ಇಲ್ಲಿ ಅಭಿನಯಿಸಿದ್ದಾರೆ. ಸಂಗೀತವನ್ನ ಜೂಡಾ ಸ್ಯಾಂಡಿ, ಛಾಯಾಗ್ರಹಣವನ್ನ ಗಿರೀಶ್ R ಗೌಡ, ಸಂಕಲನವನ್ನ KM ಪ್ರಕಾಶ್. ತಾರಾಗಣದಲ್ಲಿ ಧನ್ವೀರ್ ಗೌಡ, ಸಂಜನಾ ಆನಂದ್, ಸಾಧು ಕೋಕಿಲ, ಶರತ್ ಲೋಹಿತಾಶ್ವ, ರಮೇಶ್ ಭಟ್, ಶೋಭರಾಜ್, ಗಿಲ್ಲಿ ನಟ, ಅಶ್ವಿನಿ ಗೌಡ, ಸಂಗೀತ ಅನಿಲ್, ಕೃಷ್ಣ ಹೆಬ್ಬಾಳೆ ಹಾಗೂ ಅಶ್ವಿನ್ ಹಾಸನ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಇನ್ನು ಮುಂದಿನ ಸಿನಿಮಾ ಸೂಪರ್ ಹಿಟ್ ಅಂತ. ಸೂಪರ್ ಹಿಟ್ ಏನಪ್ಪ ಇದು? ಸಿನಿಮಾ ತೆರೆ ಕಾಣೋದಕ್ಕಿಂತ ಮುಂಚೆನೆ ಈ ಸಿನಿಮಾಗೆ ಸೂಪರ್ ಹಿಟ್ ಅಂತಾರ? ಯಾವ ಸಿನಿಮಾ ಹೋಗಿದ್ದೆ ಅಂತ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ಹೇಳಿ? ಸೂಪರ್ ಹಿಟ್, ಸಿನಿಮಾ ಸೂಪರ್ ಹಿಟ್ ಅನ್ನೋ ತರಾನು ಇರ್ಬೋದು ಅಂತ ಜನ ಅನ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಿದೆ ಈ ಸೂಪರ್ ಹಿಟ್ ಅಲ್ಲಿ? ನೋಡಿ, ಈ ಬಾರಿ 2 ಸಿನಿಮಾಗಳು ಗಿಲ್ಲಿ ನಟ ಅವ್ರದ್ದು ತೆರೆ ಕಾಣ್ತಾ ಇರೋದು ವಿಶೇಷ. ಅದರಲ್ಲಿ ಈ ಸೂಪರ್ ಹಿಟ್ ಕೂಡ ಒಂದು. ಇದಕ್ಕೆ ಟ್ಯಾಗ್ ಲೈನ್ ಕೂಡ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ, ರನ್ನಿಂಗ್ ಸಕ್ಸಸ್ಫುಲ್ ಅಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಸಿನಿಮಾ ಥ್ರಿಲ್ಲರ್ ಜೊತೆ ಕಾಮಿಡಿ ಜಾನರ್ನಲ್ಲಿದ್ದು ವಿಭಿನ್ನ ಪ್ರಯೋಗವನ್ನ ಮಾಡಿದ್ದಾರೆ. ಹಾಸ್ಯ ಮತ್ತು ಟ್ವಿಸ್ಟ್ಗಳು ಪ್ರೇಕ್ಷಕರು ಕಾತರದಿಂದ ನೋಡುವಂತೆ ಮಾಡುತ್ತೆ. ಕಥೆ ಬಗ್ಗೆ ಚಿತ್ರತಂಡ ಇಲ್ಲಿವರೆಗೂ ಯಾವ ವಿಷಯನೂ ಬಿಟ್ಕೊಟ್ಟಿಲ್ಲ. ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗಿಲ್ಲಿ ನಟ ಮೊದಲ ಬಾರಿ ನಾಯಕನಾಗಿ ಅಭಿನಯಿಸಿದ್ದಾರೆ. ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ G ಉಮೇಶ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಖ್ಯಾತ ಸಿನಿಮಾ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರ ಸಹೋದರ ವಿಜಯಾನಂದ ನಿರ್ದೇಶನ ಮಾಡಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯವನ್ನ ವಿ ನಾಗೇಂದ್ರ ಪ್ರಸಾದ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹನುಮಂತಗೌಡ, ಛಾಯಾಗ್ರಹಣವನ್ನ RD ನಾಗಾರ್ಜುನ, ಸಂಕಲನವನ್ನ ಮಿಸ್ಟರ್ ಶ್ರೀಕಾಂತ್. ತಾರಾಗಣದಲ್ಲಿ ಗಿಲ್ಲಿ ನಟ, ಗೌರವ್ ಶೆಟ್ಟಿ, ಶ್ವೇತಾ ವಿ, ಪ್ರಮೋದ್ ಶೆಟ್ಟಿ, ಡ್ರ್ಯಾಗನ್ ಮಂಜು, ಸಾಧು ಕೋಕಿಲ, ಟೆನ್ನಿಸ್ ಕೃಷ್ಣ ಹಾಗೂ ಕರಿಸುಬ್ಬ ಇವರೆಲ್ಲರೂ ಕೂಡ ಇದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ FMC ವತಿಯಿಂದ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ವೀರ ಕಂಬಳ ಅನ್ನುವಂಥ ಒಂದು ಸಿನಿಮಾ. ಕಂಬಳ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ತುಂಬಾ ಫೇಮಸ್ಸು. ಏನಿದು ಸಿನಿಮಾ ಅಂತ ನೋಡೋದಾದ್ರೆ ನೋಡಿ, ಮೂಲತಃ ಇದು ತುಳುನಲ್ಲಿ ಮಾಡಬೇಕು ಅನ್ನುವಂಥದ್ದೊಂದು ಆಸೆ ಇತ್ತು. ತುಳುನಲ್ಲೂ ಆಗಿದೆ ಕನ್ನಡದ ಸಿನಿಮಾ. ಅದರ ಜೊತೆಗೆ ತಮಿಳು, ತೆಲುಗು ಹಾಗೂ ಇಂಗ್ಲಿಷಲ್ಲಿ ಕೂಡ ಇದು ತೆರೆ ಕಾಣ್ತಾ ಇದೆ. ಸದ್ಯಕ್ಕೆ ಇದು ನಮಗೆ ಬುಕ್ ಮೈ ಶೋ ಅಥವಾ ಬೇರೆ ಕಡೆ ಅವೈಲೇಬಲ್ ಇರೋದು ಕನ್ನಡದ ಭಾಷೆಯಲ್ಲಿ ಮಾತ್ರ. ಏನಿದೆ ಈ ಸಿನಿಮಾ ಅಂತ ನೋಡಿದ್ರೆ, ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಬಹುನಿರೀಕ್ಷಿತ ಈ ಸಿನಿಮಾ ವೀರ ಕಂಬಳ. ತುಳುನಾಡಿನ ಜನಜೀವನದೊಂದಿಗೆ ಹೊಸೆದುಕೊಂಡಿರುವ ಕಂಬಳವನ್ನ ಇಡಿಯಾಗಿ ದೃಶ್ಯಗಳಲ್ಲಿ ಸೆರೆ ಹಿಡಿಯುವಂತಹ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿದೆ. ಮೂಲತಃ ದಕ್ಷಿಣ ಕನ್ನಡದ ಭಾಗದೊಂದಿಗೆ ಕರುಳಬಳ್ಳಿಯ ಬಂಧ ಹೊಂದಿರುವ ರಾಜೇಂದ್ರ ಸಿಂಗ್ ಬಾಬು ಅವರು ದಶಕಗಟ್ಟಲೆ ಶ್ರಮ ವಹಿಸಿ ಅಂಥದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕಂಬಳದ ಸುತ್ತ ಘಟಿಸುವ ರೋಚಕ ಕಥನ ಈ ವೀರ ಕಂಬಳ. ಕಂಬಳದ ಸುತ್ತ ಮುಂಬೈ ಭೂಗತ ಜಗತ್ತಿನ ನಂಟಿರುವ ರೋಚಕ ಅಂಶಗಳೊಂದಿಗೆ ಈ ಸಿನಿಮಾ ಸೃಷ್ಟಿಯಾಗಿದೆ. ಬಾಬಾಸ್ ಬ್ಲೆಸ್ಸಿಂಗ್ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ರೆಡ್ಡಿ ಹಾಗೂ ಅರುಣಾ ರೈ ತೊಡಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ರಾಜೇಶ್ ಕುಡ್ಲಾ ಕಾರ್ಯಕಾರಿ ನಿರ್ಮಾಪಕರಾಗಿ ಜೊತೆಯಾಗಿದ್ದಾರೆ. ಆದಿತ್ಯ
ಪ್ರಕಾಶ್ ರೈ, ರವಿಶಂಕರ್ ಪ್ರಧಾನ ಪಾತ್ರಗಳಲ್ಲಿ ನಟಿಸಿದ್ರೆ ರಾಧಿಕಾ ನಾರಾಯಣ್ ವಿಶೇಷ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಕಥೆ ಚಿತ್ರಕಥೆಯನ್ನ ವಿಜಯ್ ಕುಮಾರ್ ಕೊಡಿಯಾಬೈಲ್, ಸಂಗೀತವನ್ನ ಮಾಣಿಕಾಂತ್ ಕದ್ರಿ, ಛಾಯಾಗ್ರಹಣವನ್ನ ಆರ್ ಗಿರಿ, ಸಂಕಲನವನ್ನ ಶ್ರೀನಿವಾಸ್ ಎಸ್ ಬಾಬು, ತಾರಾಗಣದಲ್ಲಿ ಆದಿತ್ಯ, ಪ್ರಕಾಶ್ ರೈ, ರವಿಶಂಕರ್ ಆರ್, ರಾಧಿಕಾ ನಾರಾಯಣ್, ನವೀನ್ ಪಡೀಲ್, ಗೋಪಿನಾಥ್ ಭಟ್, ಭೋಜರಾಜ್ ವಾಮಂಜೂರು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸಿಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಹೈ ವೋಲ್ಟೇಜ್ ರಾಕ್ಷಕ್ ಅಂತ. ಏನು ಪೋಸ್ಟರ್ ತೋರಿಸ್ಲಿಲ್ವಾ ಅಂದ್ರೆ, ಹೌದು ಸರ್, ಇದು ಬುಕ್ ಮೈ ಶೋನಲ್ಲಿ ಮಾತ್ರ ನಮಗೆ ಸಿಕ್ಕಿದ್ದು, ಪೋಸ್ಟರ್ ಎಲ್ಲೂ ಕೂಡ ಸಿಕ್ಕಿಲ್ಲ. ಏನಪ್ಪ ಈ ಸಿನಿಮಾ ಅಂದ್ರೆ, ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಕ್ರೂರ ಕೊಲೆಗಾರನೊಬ್ಬ ನೋಡಿ, ಅವ ಏನೇನು ಕೊಲೆ ಮಾಡ್ತಾನೆ ಅದನ್ನೆಲ್ಲ ವಿಡಿಯೋ ಮಾಡಿ ಲೈವ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರ್ತಾನೆ. ಒಂದು ಆಶ್ಚರ್ಯ ಅಲ್ವಾ? ಅದೊಂದು ಸೈಕಿಕ್ ವ್ಯಕ್ತಿ ಆತ. ನೋಡಿ, ಅವನ್ನ ಹಿಡಿಯೋದಕ್ಕೆ ಪೊಲೀಸ್ ಅಧಿಕಾರಿಯೊಬ್ಬ ಪಣ ತೊಡ್ತಾನೆ. ಆ ಹಂತದಲ್ಲಿ ತನಿಖೆ ನಡೆದಾಗ ಆಘಾತಕಾರಿ ಬೆಳವಣಿಗೆ ನಡೆಯುತ್ತೆ. ಹೆಜ್ಜೆ ಹೆಜ್ಜೆಗೂ ವಿನೂತನ ಟ್ವಿಸ್ಟ್ ಹೊಂದಿರುವ ಆ ಸಿನಿಮಾ ನಿಮ್ಮೆಲ್ಲರನ್ನು ಕೂಡ ರಂಜಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಮನು ಪಾಂಡ್ಯ ಹಾಗೂ ಬೆಂಗಳೂರು ಶ್ರೀನಿವಾಸ್ ನಿರ್ಮಾಣದ ಈ ಸಿನಿಮಾವನ್ನ ರಾಜೇಶ್ ಮೂರ್ತಿ ನಿರ್ದೇಶನ ಮಾಡಿದ್ದಾರೆ. ಛಾಯಾಗ್ರಹಣವನ್ನ ವಿನೋದ್ ರಾಮು, ಆಕ್ಷನ್ ಡೈರೆಕ್ಟರ್ ಗಿರೀಶ್ ಅರಿಕೆರೆ ಪುಟ್ಟೇಗೌಡ, ತಾರಾಗಣದಲ್ಲಿ ಯಶಸ್ವಮೂರ್ತಿ, ಹರ್ಷಿತಾ ಗೌರಿ ಹಾಗೂ ರಾಜೇಶ್ ಧರ್ಮಚಕ್ರ ಇವರು ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ, ಇದಕ್ಕೆ ಪೋಸ್ಟರ್ ಇದೆ, ಕಣ್ಣ ಮುಚ್ಚೆ ಅಂತ. ಇದಕ್ಕೆ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಇರಲಿ ಅಥವಾ ಬುಕ್ ಮೈ ಶೋ ಇರಲಿ ಅಥವಾ ಬೇರೆ ಯಾವ ವಿಷಯದಲ್ಲೂ ಇಲ್ಲ, ಇದು ಒಂದು ಪೋಸ್ಟರ್ ಮಾತ್ರ ಇವತ್ತು ಬೆಳಿಗ್ಗೆ ನನಗೆ ಪೇಪರ್ನಲ್ಲಿ ಕಾಣಿಸಿದ್ದು. 2 ದಿನಕ್ಕೆ ಮುಂಚೆ ರಿಲೀಸ್ ಆಗೋ 2 ದಿನಕ್ಕೆ ಮುಂಚೆ ಇದು ಈ ರೀತಿಯಾಗಿ ಮಾಡೋದು ಅಂತಂದ್ರೆ, ಸಿನಿಮಾ ನಾವು ಹೇಳ್ತೀವಿ ಕನ್ನಡ ಸಿನಿಮಾಗಳು ನಡೀತಾ ಇಲ್ಲ, ಓಡ್ತಾ ಇಲ್ಲ ಅಂತ. ಪ್ರಚಾರ ಬೇಕು ಸ್ವಾಮಿ, ಜನಕ್ಕೆ ತಲುಪಬೇಕು ಅಂದ್ರೆ ನಾವು ಸುಮಾರು ಮುಂಚೆನೆ ಇದಕ್ಕೆ ಪ್ಲಾನ್ ಮಾಡ್ಕೋಬೇಕು. ಹೀಗಾಗಿ ನಾವಿಲ್ಲಿ ಜನರನ್ನ ಬೈಯೋದಕ್ಕಿಂತ ಹೆಚ್ಚಾಗಿ ನಮ್ಮ ತಯಾರಿ ಏನಿತ್ತು ಅನ್ನೋ ವಿಷಯದಲ್ಲಿ ಈ ಒಂದು ಸಿನಿಮಾ ನಿಮಗೆ ಉದಾಹರಣೆ ಆಗ್ಬೋದು. ಬನ್ನಿ, ಏನಾದರೂ ಇರಲಿ, ಈ ಸಿನಿಮಾ ಏನು ಅಂತ ನೋಡೋಣ. ನೋಡಿ, ಇದೊಂದು ಕಣ್ಣ ಮುಚ್ಚೆ ಅನ್ನುವಂಥ ಒಂದು ಸಿನಿಮಾದ ಟೈಟಲ್. ಇದೊಂದು ರೊಮ್ಯಾಂಟಿಕ್ ಸಿನಿಮಾ, ಇದೊಂದು ಲವ್ ಸ್ಟೋರಿ ಕೂಡ ಇದೆ ಇದರಲ್ಲಿ. ಕೃಷಿ ಸ್ಟುಡಿಯೋಸ್ ಹಾಗೂ ಸಚಿತ್ ಫಿಲಮ್ಸ್ ಅರ್ಪಿಸುವ ಶಿವ್ ಸಿನಿಮಾಸ್ ಲಾಂಛನದಲ್ಲಿ ಮೀನಾ ವೆಂಕಟೇಶ್ ನಿರ್ಮಾಣ ಮಾಡಿದ್ದು, ಅವರಿಗೆ ಜಿ.ವಿ. ವೆಂಕಟೇಶ್, ಬಾಬು ಹಾಗೂ ಲೋಕೇಶ್ ಎನ್.ಬಿ ಜೊತೆಯಾಗಿದ್ದಾರೆ. ಲೋಕಲ್ ಲೋಕಿ ಅವರು ಕಥೆ, ಚಿತ್ರಕಥೆ, ಸಾಹಿತ್ಯ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ರವಿಕೃಷ್ಣ ಮುಖ್ಯ ಪಾತ್ರದಲ್ಲಿದ್ದಾರೆ. ಛಾಯಾಗ್ರಹಣವನ್ನ ಜಗನ್ ಬಾಬು, ಸಂಕಲನವನ್ನ ಇ.ಎಸ್. ಈಶ್ವರ್, ಸಂಗೀತವನ್ನ ರಾಜೇಶ್ ರಾಮನಾಥ್, ತಾರಾಗಣದಲ್ಲಿ ರವಿಕೃಷ್ಣ, ತೇಜಸ್ವಿ, ಆನಂದ್ ಕುಮಾರ್, ಉಗ್ರಂ ರವಿ, ಪ್ರಶಾಂತ್ ಸಿದ್ದಿ, ಮಮತಾ ಹಾಗೂ ಜಯಸೂರ್ಯ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಒಟ್ಟು ಇಲ್ಲಿಗೆ 6 ಸಿನಿಮಾಗಳು ಈ ವಾರ ಅಂದ್ರೆ ಫೆಬ್ರವರಿ 27ಕ್ಕೆ ತೆರೆ ಕಾಣ್ತಾ ಇರೋದು. ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಈ ಎಲ್ಲ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದ್ರೆ, ಹಿಂದಿಯಲ್ಲಿ 2 ಸಿನಿಮಾ, ದಿ ಕೇರಳ ಸ್ಟೋರಿ 2 ಗೋಸ್ ಬಿಯಾಂಡ್ ಅಂತ. ಕೇರಳ ಸ್ಟೋರಿ 1 ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ರಿ. ಅದರ ಮುಂದುವರಿದ ಭಾಗ ಅಥವಾ ಇನ್ನೊಂದು ಕಥೆ ಇರಬಹುದು, ಆ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ರತಂಡದವರು. ಆಮೇಲೆ ನುಕ್ಕಡ್ ನಾಟಕ್ ಅನ್ನುವಂತಹ ಒಂದು ಸಿನಿಮಾ, ಒಟ್ಟು 2 ಸಿನಿಮಾ ಹಿಂದಿಯಲ್ಲಿ. ತೆಲುಗಿನಲ್ಲಿ 4 ಸಿನಿಮಾಗಳು, ಕಾಮಿಡಿ ರೊಮ್ಯಾಂಟಿಕ್ ವಿಷ್ಣು ವಿನ್ಯಾಸಂ, ಆಕ್ಷನ್ ಥ್ರಿಲ್ಲರ್ ಮೃತ್ಯುಂಜಯ್, ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಉತ್ತುತ್ತ ಹೀರೋಲು ಹಾಗೂ ಇನ್ನೊಂದು ಸನ್ ಆಫ್ ಅನ್ನುವಂಥ ಒಂದು ತೆಲುಗು ಸಿನಿಮಾ. ಒಟ್ಟು 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ತಮಿಳಲ್ಲಿ 3 ಸಿನಿಮಾಗಳು, ಫೋರ್ತ್ ಫ್ಲೋರ್ ಅನ್ನುವಂಥ ಸೈಕಾಲಜಿಕಲ್ ಥ್ರಿಲ್ಲರ್, ಆರ್ಜಿ ಅನ್ನುವಂತಹ ರೊಮ್ಯಾಂಟಿಕ್ ಥ್ರಿಲ್ಲರ್, ತಾಯ್ ಕಿಜಾವಿ ಅನ್ನುವಂತಹ ಒಂದು ಕಾಮಿಡಿ. ಒಟ್ಟು 3 ಸಿನಿಮಾಗಳು ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಮಲಯಾಳಂನಲ್ಲಿ 4 ಸಿನಿಮಾಗಳು, ಮಸ್ತಿಷ್ಕ ಮರಣಂ, ಇನಿಯಂ, ಪ್ರಿಯಪುತ್ರೇನ್, ICU ಅನ್ನುವಂಥ 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಇಂಗ್ಲಿಷಲ್ಲಿ 3 ಸಿನಿಮಾಗಳು, ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಇರುವಂತಹ ಸ್ಕ್ರೀಮ್ 7, ಬಯೋಗ್ರಫಿ ಇರುವಂತಹ ಒಂದು ಹ್ಯಾಮ್ನೆಟ್ ಅನ್ನುವಂಥ ಸಿನಿಮಾ, ಕಾಮಿಡಿ ರೊಮ್ಯಾಂಟಿಕ್ ಸೋಲೋ ಮಿಯೋ ಅನ್ನುವಂಥ 3 ಸಿನಿಮಾಗಳು. ಒಟ್ಟು ಈ ವಾರ 22 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಮತ್ತೊಂದು ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು. ದೃಷ್ಟಿ ಪ್ರೊಡಕ್ಷನ್ನಿಂದ ಉತ್ತರ ಕರ್ನಾಟಕದ ಒಂದು ಸಿನಿಮಾ ತಯಾರಾಗ್ತಾ ಇದೆ. ಏನಿದು ಸಿನಿಮಾ? ಉತ್ತರ ಕರ್ನಾಟಕದ
ಭಾಗದ ಜನರ ಜೀವನ ಬದುಕು ಇವೆಲ್ಲವನ್ನ ಎಳೆ ಎಳೆಯಾಗಿ ತೆರೆದಿಡುವಂಥ ಒಂದು ಸಿನಿಮಾ. ವಿಶೇಷ ಏನು ಗೊತ್ತಾ, ನಮ್ಮ ಈ ಸಿನಿಮಾಗೆ ಉತ್ತರ ಕರ್ನಾಟಕದವರೇ ಬೇಕು. ಯಾವುದಕ್ಕೆ? ಎಲ್ಲ ಕೆಲಸಗಳು, ಅಸಿಸ್ಟೆಂಟ್ ಇರ್ಬೋದು, ಅಸೋಸಿಯೇಟ್ ಇರ್ಬೋದು, ಆಕ್ಟರ್ಗಳಿರ್ಬೋದು, ಎಲ್ಲರೂ ಕೂಡ ನೀವು ಈಗ ಕಾಣಿಸಿರುವಂತಹ ಒಂದು ನಂಬರ್ಗೆ ನಿಮ್ಮ ಪ್ರೊಫೈಲನ್ನು ಕಳಿಸಿ ದಯವಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಜನಕ್ಕೆ ಮನರಂಜನೆ ಕೊಡೋಣ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳ ತೆರೆ ಕಾಣುವ ವಿಷಯನ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೆ ನಮಸ್ಕಾರ.